ಏನಿದೆ ಹಂಗಂದ್ರೆ ನಾನು ಕಿಂಗ್ ಮಾಡ್ತೀನಿ. ಹೇಳ್ರಿ ನೀ ಸಮು ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಡೈಲಿ ಬ್ಲಾಗ್ ಮಾಡಿದರೆ ಆಯಿತು, ಭಾಳ ದಿನ ಆಯ್ತು ಅಂತೇಳಿ ಇದು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂತು ನನ್ನ ಹಸ್ಬೆಂಡ್ದು ಲಂಚ್ ಬಾಕ್ಸು. ಸೊ ಇಲ್ಲಿ ನಾನು ಹಾಗಲಕಾಯಿ ಪಲ್ಯ ಮಾಡಿದ್ದೆ, ಸೊ ಅದು ಇದು ಮತ್ತು ನಾನು ಮೊಸರು ಮತ್ತು ಸೌತೆಕಾಯನ್ನು ಹಿಂಗೆ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಡ್ರೈ ಫ್ರೂಟ್ಸ್ ಇರುತ್ತೆ ಮತ್ತು ಚಪಾತಿ. ಸೊ ಚಪಾತಿ 3 ಚಪಾತಿ ಕಟ್ತೀನಿ. ರೈಸ್ ಕಟ್ಟಲ್ಲ ನಾನು. ಚಪಾತಿ ನಾನು ಮೀಡಿಯಮ್ ಸೈಜ್ ಮಾಡಿರ್ತೀನಿ. ಸೊ ಇಷ್ಟು ಸಫಿಷಿಯೇಟ್ ಆಗ್ತೈತಿ ಅಂತ ಹೇಳ್ತಾರೆ. ಇದರೊಳಗೆ ಚೇಂಜಸ್ ಆಗುತ್ತೆ. ಒಂದೊಂದ್ಸತಿ ಸಬ್ಜಿ ಬೇರೆ ಥರ ಇರುತ್ತೆ, ಒಂದೊಂದ್ಸತಿ ಮಸಾಲೆ ರೈಸ್ ಮಾಡಿದರೆ ಹಾಗೂ ಕಟ್ತೀನಿ, ಹಾಗೇನೂ ಇಲ್ಲ. ಮತ್ತು ತರಕಾರಿ ಒಳಗೂ ಚೇಂಜಸ್ ಆಗುತ್ತೆ. ಮತ್ತೊಂದೊಂದ್ಸತಿ ಪರೋಟ ಮಾಡಿ ಕಟ್ತಿರ್ತೀನಿ. ಬಟ್ ಮ್ಯಾಕ್ಸಿಮಮ್ ಚಪಾತಿ ಸಬ್ಜಿ ಈ ಥರ ಪಲ್ಯ ಇರೋದೇ ಜಾಸ್ತಿ. ಮತ್ತು ಚಪಾತಿನ ಈ ಥರ ನಾನು ಪೇಪರ್ ಒಳಗೆ ರ್ಯಾಪ್ ಮಾಡಿ ಇಡ್ತೀನಿ. ಹಸ್ಬೆಂಡ್ದು ಬಿಸ್ನೆಸ್ ಇರೋದರಿಂದ ಟೈಮಿಂಗ್ ತುಂಬಾ ವೇರಿಯೇಷನ್ ಆಗ್ತಿರುತ್ತೆ. ಹಾಗಾಗಿ ಬೇರೆ ಕಡೆ ಔಟ್ ಆಫ್ ಪುಣೆ ಹೋದರೆ ನಾನು ಬಾಕ್ಸ್ ಕಟ್ಟೋದಿಲ್ಲ. ಬಟ್ ಇಲ್ಲಿ ಪುಣೆ ಒಳಗೆ ಇದ್ದರೆ, ಆಫೀಸ್ನಲ್ಲೇ ಇದ್ದರೆ ನಾನು ಈ ಥರ ಲಂಚ್ ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಸೊ 9 ಗಂಟೆ ಇದ್ದರೆ ನನಗೆ ಕನ್ವೀನಿಯೆಂಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಆದರೆ ಮ್ಯಾಕ್ಸಿಮಮ್ ನಾನು ಬ್ರೇಕ್ಫಾಸ್ಟ್ ಅಷ್ಟೇ ಮಾಡ್ತೀನಿ. ಅದು ತಿಂದು ಹೋಗ್ತಾರೆ. ಒಂದೊಂದ್ಸತಿ ಆಫೀಸ್ ಸಮೀಪಿದೆ, ಮಿಡಲ್ ಬಂದು ಮಧ್ಯಾಹ್ನ ಊಟ ಮಾಡಿನೂ ಹೋಗ್ತಾರೆ. ಮತ್ತು ಅರ್ಲಿ ಮಾರ್ನಿಂಗ್ನು 6 o'clock ಹೋಗ್ತಿರ್ತಾರೆ. ಹಾಗಾಗಿ ಆ ಟೈಮ್ ಅಂತೂ ಏನೂ ಪ್ರಿಪೇರ್ ಮಾಡಲ್ಲ, ತಾವೇ ಫ್ರೆಶ್ ಆಗಿ ಹೋಗ್ಬಿಡ್ತಾರೆ. ನಂದು ರುಟೀನ್ ಬಟ್ ಫಿಕ್ಸ್ ಇರಲ್ಲ, ಭಾಳ ವೇರಿಯೇಷನ್ ಆಗ್ತೈತಿ ಬಿಸ್ನೆಸ್ ಇರೋದರಿಂದ. ಬಟ್ ಓಕೆ, ನಮ್ಮದೇ ಬಿಸ್ನೆಸ್ ಇರೋದರಿಂದ ಸೊ ಓಕೆ, ಮ್ಯಾನೇಜಬಲ್ ಐತಿ. ಬಟ್ ಆದಷ್ಟು ಅವರು ಹೊರಗಡೆ ಒಂದೊಂದ್ಸತಿ ತಿನ್ನೋದು ಜಾಸ್ತಿ ಆಗುತ್ತೆ, ಒಂದೊಂದು ಟೈಮ್ ಮನೆಯೊಳಗೆ ತಿಂದಂಗೆ ಫೀಲ್ ಆಗುತ್ತೆ. ಸೊ ಮಿಕ್ಸ್ಡ್ ಇದೆ. ಸೊ ಆಲ್ವೇಸ್ ನಾನು ಲಂಚ್ ಬಾಕ್ಸ್ ಕಟ್ಟೋಕ್ಕೂ ಆಗಲ್ಲ ಒಂದೊಂದು ಟೈಮ್ದೆ ನನಗೆ. ಇದು ಲಂಚ್ ಬಾಕ್ಸ್ದು. ಮತ್ತು ಬೆಳಗ್ಗೆ ನಾನು ಹೆಸರು ಕಾಳಿಂದ ಬ್ರೇಕ್ಫಾಸ್ಟ್ ಮಾಡಿದ್ದೆ, ದೋಸೆ. ಸೊ ಅದು ನಾನು ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ನಂದು ರೆಸಿಪಿ ಇದೆ, ನಂದು ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡ್ಬೋದು. ಹೆಸರು ಕಾಳಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ನಾನು ರಾತ್ರಿಯೇ ನಾನು ಇಟ್ಬಿಡ್ತೀನಿ. ಸೊ ಬೆಳಗ್ಗೆ ಅದನ್ನು ರುಬ್ಕೊಂಡು ಅದರೊಳಗೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಈ ಥರ ಯೂಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಡೈರೆಕ್ಟ್ ದೋಸೆ ಹಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ನೋಡ್ಬೋದು. ಆರಾಮಿದ್ದೀರಾ? ಇಲ್ಲಿ ಬಂದು ನನ್ನ ಮಗ ಸಂಚು ಅವ್ರ ಫ್ರೆಂಡ್ ಮನೆಗೆ ಹೋಗೋಣ, ಜಾನು ಮನೆಗೆ ಅಂತ ಹೇಳಕತ್ತೀನಿ. ಏನಿದೆ ಹಂಗಂದ್ರೆ ನಾನು ಕಿಂಗ್ ಮಾಡ್ತೀನಿ. ನೀ ಎಲ್ಲಿಗೆ ಹೋಗ್ತಿ ಅಮ್ಮಿ? ನೀ ಎಲ್ಲಿಗೆ ಹೋಗ್ತಿ? ಪುಣೆಕ? ಯಾರ ಮನೆಗೆ? ಯಾರ ಮನೆಗೆ ಹೊಂಟಿ ಅಂತ ಕೇಳಿದೆ. ಜಸ್ಟ್ ನನ್ನ ಅಮ್ಮ ಫೋನ್ ಮಾಡಿದ್ರು, ಸೊ ಮಾತಾಡಿದ್ವಿ. ಹಾಗಾಗಿ ಫೋನ್ ಕಟ್ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅದನ್ನು ನೋಡಿ ನನ್ನ ಮಗಳು ಅಜ್ಜಿ ತೋರ್ಸು ಅಂತ ಹೇಳಾಕತ್ತಾಳೆ. ಇಲ್ಲಿ ಅಲ್ಲಿ ಬರ್ತಾರಾ? ಅಜ್ಜಿ ಇಲ್ಲ, ಈಗ ಅಜ್ಜಿ ಕಟ್ ಮಾಡಿದ್ರು ಫೋನ್. ಹೇಳ್ಬೇಕು. ಅಪ್ಪು ನಾಷ್ಟ ಆಯ್ತಾ? ಏನ್ ತಿಂದೆ ನಾಷ್ಟ? ಪೂರಿ ಮಾಡಿದ್ದೆ ನಾನು, ದೋಸೆ. ಮತ್ತೇನ್ ತಿಂದೆ? ಚಪಾತಿ. ಹಾ, ಮತ್ತೆ ಮತ್ತೇನ್ ತಿಂದೆ? ಈಗ ಎಲ್ಲಿಗೆ ಹೊಂಟಿ? ಆಫೀಸ್. ಪಪ್ಪ ಎಲ್ಲಿಗೆ ಹೋಗ್ಯಾರ? ಪಪ್ಪ ಆಫೀಸ್ ಅಂತ ನಾನು ಜಾನು ಮನೆಗೆ ಹೋಗ್ತೀಯಾ? ಜಾನು ಮನೆಗೆ ಹೋಗ್ತೀನಿ. ಇನ್ನ ಪಪ್ಪ ಬಂದಿಲ್ಲ? ಪಪ್ಪ ಬಂದು ಹೋಗ್ತಾನ. ಪಪ್ಪ ಹೋಗ್ತಾನ. ಜಾನು ಮನೆಗೆ ಗಾರ್ಡನ್ಗೆ ಹೋಗ್ಬೇಡ, ಜಾನು ಮನೆಗೆ ಹೋಗ್ತೀನಿ. ಓಕೆ, ಗಾರ್ಡನ್ಗೆ ಹೋಗೋದು ಬೇಡ, ಜಾನು ಮನೆಗೆ ಹೋಗೋದು. ಓಕೆ, ಜಾನು ಹಸಿಂದ ಎಷ್ಟು ತಗೊಳ್ಳೋದ ಅಲ್ಲಿ? ಓಕೆ, ಹೋಗೋಣ ಅವ್ರ ಮನೆಗೆ. ಓಕೆ, ಬಾಯ್ ಮಾಡೋರಿಗೆ. ಬಾಯ್ ಬಾಯ್. ನೀನು ಮಾಡು. ಬಾಯ್. ಎಲ್ಲಿಗೆ ಹೋಗ್ತಿ? ಬೇಡ ತುಜಾ ಯಾರು
ಇವಾಗ ಪುಣೆಯಲ್ಲಿರುವ ನನ್ನ ಫ್ರೆಂಡ್ ಮನೆಗೆ ಬಂದೀವಿ. ಅವಳ ಹೆಸರು ವಿದ್ಯಾ ಅಂತೇಳಿ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಅಂತೂ ಹೇಳ್ಬೋದು ಪುಣೆಯಲ್ಲಿ. ಯಾವಾಗ ಬೇಜಾರು ಅನಿಸುತ್ತೆ ಅಥವಾ ಮನೆಯೊಳಗೆ ಬೋರ್ ಅನಿಸುತ್ತಲ್ಲ, ಆವಾಗೆ ನಾನು ಎಲ್ಲಿ ಹೋಗಲ್ಲ, ಇವಳು ಮನೆಗೆ ಬರೋದು. ಅವಳಿಗೂ ಅದೇ ಥರ ಏನಾದರೂ ತನಗೆ ಚೇಂಜಸ್ ಬೇಕಾಗಿದ್ದು, ಮನೆಯೊಳಗೆ ಬೋರ್ ಅನಿಸಿದ್ರೆ ಅವಳು ಬರ್ತಾಳೆ. ಸಮೀಪೇನಿಲ್ಲ, ಮನೆ ಸ್ವಲ್ಪ ದೂರ ಇದೆ, ಬಟ್ ಓಕೆ ಆಟೋ ತಗೊ ಬರ್ಬೋದು. ಇಲ್ಲಾಂದರೆ ಅವ್ರ ಹಸ್ಬೆಂಡ್ ಬಂದು ಬಿಟ್ಟು ಹೋಗ್ತಾರೆ, ಮತ್ತು ನನಗೂ ನನ್ನ ಹಸ್ಬೆಂಡು ಬಿಟ್ಟು ಹೋಗ್ತಾನೆ. ಸೊ ಹಾಗಾಗಿ ಮ್ಯಾನೇ ಫೆಸಿಲಿಟಿ ಐತಿ. ಹಾಫ್ ಆನ್ ಅವರ್ ಒಳಗೆ ನಾವು ರೀಚ್ ಆಗುವಷ್ಟು ಐತಿ, ಅಷ್ಟೇನು ದೂರ ಇಲ್ಲ. ಸೊ ಹಾಗಾಗಿ ನಾ ಯಾವಾಗಾರು ಬೋರಿಸ್ದೆ ಹೋಗ್ತೀನಿ. ಇಲ್ಲಿ ನನ್ನ ಫ್ರೆಂಡ್ ನನಗೆ ಚಪಾತಿ ಮಾಡತ್ತಾಳೆ. ಸೊ ಸ್ಪೆಷಲ್ ಚಪಾತಿನ ಒಂದು ಸೈಡ್ ಎಣ್ಣೆ ಹಚ್ಕೊಂಡು ಅದಕ್ಕೆ ಅಜ್ವಾಯಿನ, ಉಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಈ ಥರ ರೋಲ್ ಮಾಡಿ ಅದನ್ನು ಮತ್ತು ಈ ಥರ ರೌಂಡಾಗಿ ರೋಲ್ ಮಾಡ್ತಾಳೆ. ಇಷ್ಟು ಸೂಪರಾಗಿ ಬಂದಿತ್ತು. ನನಗೆ ತುಂಬಾ ಇಷ್ಟ ಆಯಿತು ಈ ಥರ. ಮತ್ತು ನಮ್ಮ ಮನೆಯೊಳಗೆ ಟ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿ ಬಂದೈತೆ ಅಂತ ಹೇಳಿದೆ. ಮಕ್ಕಳು ತುಂಬಾ ಇಷ್ಟಪಡ್ತಿದ್ರು. ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಲೋ ಫ್ಲೇಮ್ ಒಳಗೆ ಸುಡಬೇಕು ಅದನ್ನು, ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ಅದೇ ಥರ ಸೇಮ್ ನಾವು ಪ್ರೊಸೀಜರ್ ಮಾಡಿ ಅಲ್ಲಿ ಉಪ್ಪು ಹಾಕಿಲ್ಲ, ಅದ್ರ ಜೊತೆ ಮಸಾಲೆ ಇರುತ್ತಲ್ಲ, ನಾವು ಮನೆಯೊಳಗೆ ಮಾಡಿರುವಂಥ ಹೋಮ್ ಮೇಡ್ ಮಸಾಲೆ ಇರುತ್ತಲ್ಲ, ಅದನ್ನು ಹಾಕಿ ಮಾಡಿದ್ಲು. ರಿಯಲಿ ಹೇಳ್ತೀನಿ ಫ್ರೆಂಡ್ಸ್, ಇಷ್ಟು ಸೂಪರಾಗಿತ್ತಲ್ಲ, ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೀನಿ. ಹಾಗೆ ನಾ ಬಂದೀನಿ ಅಂತೇಳಿ ಮತ್ತು ನನಗೆ ಸ್ವೀಟ್ ಇಷ್ಟ ಅಂತೇಳಿ ನನ್ನ ಫ್ರೆಂಡ್ ನನಗೆ ಹೆಸರುಬೇಳೆ ಪಾಯಸ ಮಾಡಿದ್ದು. ಸೊ ಅದನ್ನು ಸೂಪರಾಗಿ ಬಂದಿತ್ತು. ಸೊ ಹಾಗೆ ಮಾತುಕತೆನೇ ಆಯಿತು. ಮತ್ತು ನನ್ನ ಫ್ರೆಂಡು ಮಗಳಿದ್ಲಲ್ಲ, ಹಾಗಾಗಿ ಜಾನು ಜೊತೆ ನನ್ನ ಮಕ್ಕಳು ತುಂಬಾ ಆಟ ಆಡಿದರು. ಒನ್ ಡೇ ನನ್ನ ಸ್ಪೆಷಲ್ ಆಯಿತು ಅಂತ ಹೇಳ್ಬೋದು. ಹಾಗೆ ಅವು ಇವು ಮಾತಾಡ್ಕೋತ ನಮ್ಮದು ಡೇನ ಸ್ಪೆಂಡ್ ಮಾಡಿದ್ವಿ. ಸೊ ನೈಟು ಮತ್ತು ಡಿನ್ನರ್ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಹೋದ್ವಿ. ಮತ್ತು ಒಂದು ಮಾತು, ಲೈಫಲ್ಲಿ ಒಬ್ಬರು ಬೆಸ್ಟ್ ಫ್ರೆಂಡ್ ಇರಲೇಬೇಕು ಅಂತ ಅನಿಸುತ್ತೆ. ಸೊ ಎಲ್ಲರಿಗೂ ಇದ್ದೇ ಇರ್ತಾರೆ. ಸೊ ಅವ್ರ ಜೊತೆ ನಾವು ಒಂದಿಷ್ಟು ಮಾತುಕತೆ ಆಡೋದ್ರಿಂದ, ಒಂದಿಷ್ಟು ಶೇರ್ ಮಾಡೋದ್ರಿಂದ ಮನಸ್ಸು ಹಗುರಾಗುತ್ತೆ, ಖುಷಿ ಆಗುತ್ತೆ, ಲೈಫ್ನಲ್ಲಿ ಚೇಂಜಸ್ಸು ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೂ ಯಾರೋ ಬೆಸ್ಟ್ ಫ್ರೆಂಡ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ಬೆಸ್ಟ್ ಫ್ರೆಂಡ್ ಇರೋದು ಬೆಸ್ಟಾ ಅಥವಾ ಇಲ್ಲ ಅಂತಂತೇಳಿ. ಅವ್ರ ಜೊತೆ ನಾವು ಶೇರ್ ಮಾಡ್ಕೋಬೋದಾ ಇಲ್ಲ ಒಂದಿಷ್ಟು ವಿಚಾರಗಳು ಅಂತಲೂ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ನಮ್ಮದು ಡೈಲಿ ಬ್ಲಾಗ್ಸು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ ಅಂತ ಹೇಳುತ್ತಾ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.